ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಹೋರಾಟ. ನನ್ನ ಲಿಂಗ, ನನ್ನ ಲಿಂಗ, ನನ್ನ ಹಕ್ಕು. ತೆಗೆದು ಹಾಕಿ, ತೆಗೆದು ಹಾಕಿ. 2026 ತೆಗೆದು ಹಾಕಿ, ತೆಗೆದು ಹಾಕಿ. 2000 ತೆಗೆದು ಹಾಕಿ. ನನ್ನ ದೇಹ, ನನ್ನ ದೇಹ, ನನ್ನ ದೇಹ. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ನನ್ನ ದೇಹ, ನನ್ನ ದೇಹ. ಅಲ್ಪಸಂಖ್ಯಾತರ ವಿರೋಧ ಟ್ರಾನ್ಸ್ಜೆಂಡರ್ ತಿದ್ದುಪಡಿ 2026ನೇ ಮಸೂದೆನ ತೆಗೆದಾಕಬೇಕು ಅಂತ ಯಾಕೆ ಮಾಡ್ತಾ ಇದೀವಿ ಅಂದರೆ ಇದರಲ್ಲಿ ಕೆಲವೊಂದು ನಮ್ಮ ಸಮುದಾಯ ವಿರೋಧವಾಗಿದೆ. ಏನಂತ ಹೇಳಿದರೆ ನನ್ನ ಲಿಂಗನ ಗುರುತಿಸೋ ನನಗೆ ಮಾತ್ರ ಇರೋದು. ಇವಾಗ ಯಾವುದಾದ್ರೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲ ವೈದ್ಯಕೀಯರ ಮುಂದೆ ಹೋಗಿ ಅಲ್ಲ ಯಾವುದಾದ್ರೆ ಕೋರ್ಟ್ ಜಡ್ಜ್ ಮುಂದೆ ಹೋಗಿ ಅವರು ಕೆಲವೊಂದು ಕ್ವಶನ್ಗಳನ್ನ ಕೇಳಿ ಇವ್ರು ಹೆಣ್ಣು ಅಂತ ಏನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ ಅಲ್ಲ ಗಂಡು ಅಂತ ಏನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ. ಆದರೆ ಇದರಲ್ಲಿ ಈ ಮಸೂದೆನಲ್ಲಿ ಏನಿದೆ ಅಂತ ಹೇಳಿದರೆ ನಾವು ಹೋಗ್ಬಿಟ್ಟು ವೈದ್ಯಕೀಯ ತಪಾಸಣೆ ಮಾಡಿ ನಮಗೆ ಅವ್ರು ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ನಾವು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಬೇಕು ಅಂತ ಇದೆ. ಎರಡನೇದು ಏನಂತ ಹೇಳಿದರೆ ಯಾವುದೇ ಸಮುದಾಯದವ್ರನ್ನ ನಾವು ಬಲವಂತವಾಗಿ ಸಮುದಾಯದ ಒಳಗಡೆ ದಪ್ಪಕ್ಕಾಗಲ್ಲ. ಆದರೆ ಈ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದರೆ ಯಾರೇ ಒಂದು ಸಮುದಾಯದವ್ರು ಹೋಗಿ ಈ ಸಮುದಾಯದವರು ನನ್ನ ಬಲವಂತವಾಗಿ ಇದ್ರೊಳಗೆ ಕರ್ಕೊಂಡಿದ್ದಾರೆ ಅಂತ ಹೇಳಿದರೆ ಯಾರು ಕರ್ಕೊಂಡಿದ್ದಾರೆ ಅವ್ರಿಗೆ 10 ವರ್ಷ ಶಿಕ್ಷೆ ಅಂತ ಇದೆ. ಯಾವುದೇ ಒಂದು ಹುಡುಗನಾಗಲಿ ಅಲ್ಲ ಒಂದು ಹುಡುಗಿಗೆ ಹುಡುಗನ ಥರ ಆಗಲಿ ಯಾರು ಬಲವಂತವಾಗಿ ಮಾಡೋಕ್ಕಾಗಲ್ಲ. ಅದು ಅವ್ರವ್ರ ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅವ್ರು ಹೇಳಿದಾಗೆ ನಾವು ಕೇಳಬೇಕು. ಅವ್ರಿಗೆ ಹೇಗೆ ಊಟ ಮಾಡಿದ್ರೆ ಊಟ ಮಾಡಬೇಕು, ಬೇಡ ಅಂದರೆ ಬಿಡಬೇಕು. ಆ ರೀತಿ ಒಂದು ಪೊಸಿಷನಲ್ಲಿ ತಂದು ಕೊಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಹೆಣ್ಮಕ್ಳಿಗೂ ಅದೇ ಅನ್ವಯಿಸುತ್ತೆ. ಗಂಡ್ಮಕ್ಳು ಈಗ ಎಲ್ಲರೂ ಹೋಗಿ ಬಟ್ಟೆ ಬಿಚ್ಚಿ ಸರ್ಕಾರದ ಮುಂದೆ ನಿಲ್ಲಕ್ಕಾಗಲ್ಲ. ನಮಗೆ ಬೇಡ. ಮೊದಲು 2014ರಲ್ಲಿ ನಾಸಾ ಜಡ್ಜ್ಮೆಂಟ್ ಹೇಳುತ್ತೆ ನೀವು ನಾನು ಟ್ರಾನ್ಸ್ ಅಂತ ಹೇಳಿದಾಗ ನಾನು ಟ್ರಾನ್ಸೇ. ಈಗ ಎಷ್ಟೋ ಜನ ಬರೀ ನಾವು ಟ್ರಾನ್ಸ್ ಮಾತ್ರ ಅಲ್ಲ, ಎಷ್ಟೋ ಮಹಿಳೆಯರು ಪುರುಷರಾಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಅವರು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಂದೆ ಬಟ್ಟೆ ಬಿಚ್ಚಿ ನಿಲ್ಲಕ್ಕಾಗತ್ತಾ? ಮತ್ತು ನಮ್ಮ ಒಂದು ಮಕ್ಕಳು ಏನಂತಂದರೆ ನಾವು ಮೊದಲು ಅಪ್ಪ ಅಮ್ಮ ನಾವು ಟ್ರಾನ್ಸ್ ಅಂತ ಹೇಳಿದಾಗ ನಾವು ಅವ್ರಿಗೆ ಯಾವುದು ಕಾನೂನು ಇರಲಿಲ್ಲ. ಇವಾಗ ಕಾನೂನು ಇದೆ. ನಾವು ನಮ್ಮ ತಂದೆ ತಾಯಿಗೆ ಏನಾದರೂ ನಮ್ಮನ್ನ ಇಲ್ಲ ನೀವು ಟ್ರಾನ್ಸ್ ಅಲ್ಲ ಅಂತ ಹೇಳಿದರೆ ನಾವು ಅಲ್ಲಿ ಕೇಸ್ ಕೊಟ್ಟರೆ ತಂದೆ ತಾಯಿಗೂ ಶಿಕ್ಷೆ ಕೊಡುತ್ತೆ. ಒಂದು ಗಂಡು ಹೀಗೆ ಇರಬೇಕು ಅಂತ ಒಂದು ಚೌಕಟ್ಟಿರುವಾಗ ಹೆಣ್ಣು ಹೀಗೆ ಇರಬೇಕಂತ ಒಂದು ಚೌಕಟ್ಟಿರುವಾಗ ಯಾಕೆ ನಮ್ಮ ಲಿಂಗವನ್ನು ನಾವು ಗುರುತಿಸ್ಕೊಂಡು ನಾವು ಸಮಾಜದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಬೆಳೆದವರು. ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಇದೆ ಅಂತ. ಇವರು ನಮ್ಮ ಸಂವಿಧಾನವನ್ನು ಹೇಳ್ತಾರೆ. ನರೇಂದ್ರ ಮೋದಿಯವರು ಹೇಳ್ತಾರೆ ಸರ್ಕಾರ BJP ಸರ್ಕಾರ ನಾವು ಸಂವಿಧಾನದ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿತೀವಿ ಅಂತ. ಎಲ್ಲಿ ಇದೆ ನರೇಂದ್ರ ಮೋದಿಯವರೇ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಇಲ್ಲಿ ಟ್ರಾನ್ಸ್ ಮಹಿಳೆಯರಿಗೆ ಟ್ರಾನ್ಸ್ಜೆಂಡರ್ಗೆ ಯಾವುದೇ ರೀತಿಯಂಥ ಹಕ್ಕುಗಳಿಲ್ಲ. ನೀವು ಇವತ್ತು ನಮ್ಮ ಹಕ್ಕುಗಳನ್ನ ನೀವು ಕಿತ್ಕೊಳ್ತೀರಾ, ನಾಳೆ ಹೆಣ್ಮಕ್ಳ ಹಕ್ಕುಗಳನ್ನ ಕಿತ್ಕೊಳ್ತೀರಾ. ನಾಡಿದ್ದು ನೀವು ಒಂದು ಗಂಡ್ಮಕ್ಳ ಒಂದು ಸ್ವಾತಂತ್ರ್ಯವನ್ನು ಗಂಡ್ಮಕ್ಳು ಯಾವ ರೀತಿ ನಮ್ಮನ್ನು ಇದು ಮಾಡ್ತಾರೆ ಅದೇ ರೀತಿ ನಾವು ಕೆಳಗ ಮಟ್ಟದಲ್ಲಿ ಹೋಗ್ಬೇಕನ್ನೋ ಒಂದು ರೀತಿಯಲ್ಲಿ ನೀವು ಇದು ಮಾಡೋದು ಅದು ಯಾವುದರ ಸರಿ ಅಂತ ನೀವೇ ಆಲೋಚನೆ ಮಾಡಿ. ನಮಗೆ ಇದು ಖಂಡಿತವಾಗಿ ಇದು ಯಾವುದು ಸಮಂಜಸವಲ್ಲ. ಈ ಕಾನೂನನ್ನು ನೀವು ತೆಗೆದು ಹಾಕಬೇಕು. ಮುಂದೆ ನಾವು ಇದರಲ್ಲಿ ವಿದ್ಯಾಭ್ಯಾಸ ಹೇಗೆ ಮಾಡಬೇಕು, ವಸತಿಗಳು ಹೇಗೆ ಸಿಗಬೇಕು ನಮಗೆ. ನೀವೆಲ್ಲ ನಾವು ಈಗ ಎಷ್ಟು ಜನ ಟ್ರಾನ್ಸ್ ಮಹಿಳೆಯರು ನಾವು ಮತ್ತು ಜೋಗಪ್ಪ ಸಮುದಾಯದವರು, ಶಿವಶಕ್ತಿ ಮತ್ತು ಅರವಾನಿ ಇವರೆಲ್ಲ ಸರ್ಕಾರದ ಮುಂದೆ ಬಂದು ಸರ್ಕಾರದ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಂದೆ ಈಗ ಒಂದು ರಿಸರ್ವೇಷನ್ ಒಂದು ನಾವು ಜನಗಣತಿ ಮಾಡುವಾಗ ನಾವು ಟ್ರಾನ್ಸ್ ಒಂದು ಜನಗಣತಿ ಮಾಡಿದ್ವಿ. ಆವಾಗ ಎಷ್ಟೋ ಜನ ಹಾಸ್ಪಿಟಲ್ ಅಂದ ತಕ್ಷಣ ಬರಲೇ ಇಲ್ಲ. ಇನ್ನು ನಾವು ನಮ್ಮ ಜೆಂಡರನ್ನು ಅವ್ರಿಗೆ ಹೇಳ್ಕೊಡ್ಬೇಕಂತಂದರೆ ಇನ್ನು ಯಾರೂ ಬರಲ್ಲ. ಇನ್ನು ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಇದು ನನ್ನ ಲಿಂಗ ಅಥವಾ ನನ್ನ ಆಯ್ಕೆ. ಈಗ ನಾನು ಗಂಡು ಹೆಣ್ಣು ಅಂತ ತೀರ್ಮಾನ ಮಾಡೋದು ನಾನು ಟ್ರಾನ್ಸ್ ಮಹಿಳೆನ ಟ್ರಾನ್ಸ್ ವುಮೆನ. ನಮ್ಮಲ್ಲಿ ಒಂದು ಛತ್ರಿಗೆ ಎಷ್ಟು ಕಡ್ಡಿಗಳಿರ್ತವೆ ಅದೇ ರೀತಿ ನಮ್ಮ ಟ್ರಾನ್ಸ್ ಮಹಿಳೆಯರಿಗೂ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಅನ್ನೋದು ಒಂದು ಅಂಬ್ರೆಲಾ ಇದ್ದಾಗೆ. ಅದರಲ್ಲಿ DD ಕೋತಿ ಬೈಸೆಕ್ಷುವಲ್ ಟ್ರಾನ್ಸ್ ವುಮೆನ್, ಹುಡುಗ ಹೋಗಿ ಹುಡುಗಿ ಆದವ್ರು ಇದ್ದಾರೆ, ಹುಡುಗಿ ಹೋಗಿ ಹುಡುಗ ಆದವ್ರು ಇದ್ದಾರೆ. ಇದೆಲ್ಲ ನಾವು ಈ ಕಾನೂನಲ್ಲಿ ಬಂದರೆ ಸೊ ನಮಗೆ ತುಂಬ ಅದಕ್ಕಿಂತ ಒಂದು ಕೆಲಸ ಮಾಡಿ ನೀವೆಲ್ಲ ನಮ್ಮ ಭಾರತದಲ್ಲಿ ಇರುವಂಥ ಟ್ರಾನ್ಸ್ ಮಹಿಳೆಯರಿಗೆ ಎಲ್ಲರಿಗೂ ಒಂದು ವಿಷಯ ಕೊಟ್ಬಿಡಿ. ಇಷ್ಟು ಹೇಳೋದಕ್ಕಿಂತ ಈಗ ಬಿಲ್ ಪಾಸ್ ಮಾಡೋದಕ್ಕಿಂತ ನಾಳೆ ಬೇಕಾದ್ರೆ ಕಾನೂನಲ್ಲಿ ತೊಗೊಂಡೋಗಿ ಹಾಕ್ತೀರಾ. ನಮ್ಗೆ ಯಾವುದು ಒಂದು ಊಟಕ್ಕೂ ಮಾಡಬೇಕು, ಒಂದು ನಾಷ್ಟ ಮಾಡಬೇಕು, ಒಂದು ಟೀ ಮಾಡಿ ಕುಡಿಬೇಕು ಅಂತಂದ್ರೆ ನಿಮ್ಮ ಪರ್ಮಿಷನ್ ನಾವು ಯಾಕೆ ಕೇಳಬೇಕು? ನಮ್ಮ ಹುಟ್ಟಿಸಿದ ಅಪ್ಪ ಅಮ್ಮ ನಮ್ಮನ್ನೇ ಕೇಳಲ್ಲ. ಅವರಿಗೆ ರೈಟ್ಸ್ ಇದೆ. ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು? ನಾವು ನಿಮಗೆ ಓಟ್ ಹಾಕ್ತೀವಿ. ನೀವು ಇಲೆಕ್ಷನ್ ಟೈಮಲ್ಲಿ ಬರ್ತೀರಾ ಓಟ್ ಕೊಡಿ ಅಂತ. ಇವಾಗ ನಮ್ಮ ಹಕ್ಕನ್ನು ನೀವು ಕಿತ್ಕೊಂಡ್ರೆ ನಾಳೆ ನಮ್ಮ ಓಟನ್ನು ನೀವು ಮೋಸ ಮಾಡಲ್ಲ ಅನ್ನೋದು ಯಾವ್ದು ಗ್ಯಾರಂಟಿ ಇದೆ? ಅದಕ್ಕೆ ನನ್ನ ರೈಟ್ಸ್, ನನ್ನ ಹಕ್ಕು,
ವೈದ್ಯರು ಈ ಲಿಂಗವನ್ನು ಪರೀಕ್ಷೆ ಮಾಡಬಾರ್ದು.